ದ್ವೇಷವೆಂಬ ವಿಷವ ಸೇವಿಸುತ್ತ ಖಡ್ಗಮಸೆಯುತ್ತಿರುವ ಅಂಧರ ಕಣ್ಣಿಗೆ ಈ ಪ್ರೀತಿಯ ಸ್ವರೂಪ ಕಾಣಿಸದು. ಅಥಣಿ ಮತಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ದೆಹಲಿ ಚುನಾವಣೆಯ ಗೆಲುವನ್ನು ನೋಡಿಕೊಂಡು ಅಥಣಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಮತ್ತು ಕಾಂಗ್ರೆಸ್ ಸರ್ಕಾರದ ವೇಳೆ ಇರುವ ವೈದ್ಯರು ಮಾಡುವ ರೀತಿ ನೋಡಿದ್ರೆ ನಮಗೊಂದು ಹಾಡು ನೆನಪಿಗೆ ಬಂದಂತಾಗುತ್ತೆ. ದ್ವೇಷವೆಂಬ ವಿಷವ ಸೇವಿಸುತ್ತ ಖಡ್ಗ ಮಸೆಯುತ್ತಿರುವ ಅಂಧರ ಮಾತು ಕೇಳಿ ಪ್ರೀತಿಯ ಸ್ವರ್ಗ ಕಾಣಿಸದಿರುವ ಅಂತೆ ಮಾಡುವ ಸರ್ಕಾರ ಮತ್ತು ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಭಾಗ 6. ಅಥಣಿ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಭಾಗ 6. ಅಥಣಿ ಸರ್ಕಾರಿ ಆಸ್ಪತ್ರೆ ಭಾಗ 6ರಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಬೆನ್ನ ಹಿಂದಿನ ಮಾತು ಕೇಳೋಣ ಬನ್ನಿ. ಅಥಣಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದರ ಮೇಲೊಂದು ಹಗರಣಗಳು ತುಂಬಾ ಜನರು ನೋಡುತ್ತಾ ಬಂದಿದ್ದಾರೆ. ಇದನ್ನ ಕೇಳಿಕೊಂಡು ಕಾಂಗ್ರೆಸ್ ಸರ್ಕಾರದ ಆರೋಗ್ಯ ಇಲಾಖೆಯ ಮಂತ್ರಿ ಕಣ್ಣು ಮುಚ್ಚಿ ಕುಳಿತಿದ್ದಾರೋ ಅಥವಾ ಕಾಣೆಯಾಗಿದ್ದಾರೋ ಅನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಾವು ಸತ್ಯ ಹರಿಶ್ಚಂದ್ರ ಅಂತ ಹೇಳಿಕೊಳ್ಳಲು ಮಾನವ ಹಕ್ಕು ಅಧಿಕಾರಿಗಳು ಬಂದಂತೆ ಮಾಡಿ ಜಾಲತಾಣ ಮತ್ತು ನ್ಯಾಷನಲ್ ಪತ್ರಿಕೆಗಳಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಹೇಳಿಕೊಂಡು ಜಾರಿಕೊಂಡ ವಿಷಯಗಳು ಕೂಡ ಜನರು ಕಂಡಂತೆ ಮಾತನಾಡ್ತಿದ್ದಾರೆ. ಬೆಳಗಾವಿಯ ಡಿಎಚ್ಒ ಮತ್ತು ಅಥಣಿಯ ಟಿಎಚ್ಒ ಸಾಹೇಬರು ಯಾರ ಮನೆ ಮಸೂತಿ ಆದರೆ ನಮಗೇನು, ಎಷ್ಟೋ ಗರ್ಭಿಣಿಯರು ಸತ್ರೆ ನಮಗೇನು, ಡಾಕ್ಟರ್ ಪದವಿ ಅಂದರೆ ಜನರು ತಾಯಿ ರೂಪದಲ್ಲಿ ನೋಡ್ತಾರೆ. ಮತ್ತೊಂದು ಬಾರಿ ನೋಡಿದಾಗ ಕೆಲವು ಮೂಲ ಜನರು ಮಾತನಾಡ್ತಿದ್ದಾರೆ. ನಮ್ಮ ಮನಸ್ಸಿನ ಮಾತುಗಳು ಪೊಲೀಸರ ಮುಂದೆ, ವಕೀಲರ ಮುಂದೆ, ವೈದ್ಯಕೀಯ ಡಾಕ್ಟರ್ಗಳ ಮುಂದೆ ಸತ್ಯವನ್ನ ಹೇಳಬೇಕು. ಒಂದು ಬಾರಿ ತಪ್ಪು ಮಾಡಿದ್ರೂ ಕೂಡ ಅವ್ರ ಮುಂದೆ ಹೇಳಿಕೊಳ್ಬೇಕು. ಯಾಕೆಂದ್ರೆ ತಪ್ಪಿಗೆ ಸರಿದಾರಿ ಹೇಳ್ತಾರೆ, ಹಾಗೆ ನಮ್ಮನ್ನ ಉಳಿಸಿಕೊಡ್ತಾರೆ ಅನ್ನುವ ಮಾತಿಗೆ ಕಪ್ಪು ಚುಕ್ಕೆ ತಂದಂತೆ ಆಗುತ್ತದೆ. ಈ 3 ಗಾದೆ ಮಾತಲ್ಲಿ ಒಂದೇ ವೇದಿಕೆ, ಅದು ತಾಲೂಕಿನ ಸರ್ಕಾರಿ ವೈದ್ಯಕೀಯ ವೇದಿಕೆ ಕಂಡು ಬರುತ್ತದೆ. ಒಂದರ ಮೇಲೊಂದು ದೂರು ಮತ್ತು ವರದಿಗಳು ನಮ್ಮಲ್ಲಿ ಪ್ರಸಾರವಾಗ್ತಾ ಇದ್ರು. ಅದೇನು ಬಿಡು, ಕೆಲವು ಒಳ್ಳೆಯ ಮತ್ತು ಕೆಟ್ಟ ವರದಿ ಬರುತ್ತವೆ. ಇದರ ಮಧ್ಯಭಾಗದಲ್ಲಿ ನಾವು ಮಾಡಿಕೊಳ್ಳುವ ಹುದ್ದೆ ಡಾಕ್ಟರ್ ಪದವಿ ಹೆಸರು ಪಡೆದಿದ್ದೇವೆ. ಅದು MBBS, BMS ಅಥವಾ ನರ್ಸಿಂಗ್ ಆಗಿರ್ಬೋದು. ಹೀಗೆ ಹಲವಾರು ಪದವಿಗಳು ನಮಗೆ ಪುಸ್ತಕ ಓದಿ ಪರೀಕ್ಷೆ ಬರೆದು ಸರ್ಕಾರ ಅನುಮತಿ ನೀಡಿದೆ. ನಿಜವಾದ ಪವರ್ ಇರುವವರು ನಮಗೆ ಒಂದು ಬಾರಿ ಸಾಮಾನ್ಯ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದರೆ ಶಿಕ್ಷೆ ಇದೆ. ಸರ್ಕಾರಿ ನೌಕರಿ, ಪೊಲೀಸ್ ಅಥವಾ ಇನ್ನಿತರ ಸರ್ಕಾರಿ ಅಧಿಕಾರಿಗಳು ಇರಬಹುದು, ಅವರ ಮೇಲೆ ಹಲ್ಲೆ ಮಾಡಿದರೂ ಕೂಡ ಅದಕ್ಕೆ ಶಿಕ್ಷೆ ಮತ್ತು ಪರಿಶೀಲನೆ ಇರುತ್ತದೆ. ಆದರೆ ದೇಹ ಚಿಕಿತ್ಸೆ ಮಾಡುವವರಿಗೆ ಭಯ ಇಲ್ಲ. ನಮ್ಮ ಹತ್ರ ಬಂದ ಮೇಲೆ ಸಾವುಗಳು ಆದರೆ BP ಮತ್ತು ಹಾರ್ಟ್ ನರಗಳನ್ನು ಬಡಿತ ಹೆಚ್ಚು ಅಥವಾ ಕಡಿಮೆ ಇದ್ದು ಆಪರೇಷನ್ ಸಮಯದಲ್ಲಿ ನಮಗೆ ಸಪೋರ್ಟ್ ಮಾಡಲಿಲ್ಲ, ಸ್ಪಂದಿಸಿದ ಕಾರಣ ಎದೆ ಬಡಿತ ಗಾಬರಿಗೊಂಡು ಸಾವನ್ನಪ್ಪಿದ್ದಾರೆ ಅಂದರೆ ಸಾಕು, ನಮ್ಮ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳುತ್ತೆ. ಆದರೆ ಹೇಳಿಕೊಳ್ಳಲು ಕೂಡ ನಾವು ಚಾಣಕ್ಯಿದ್ದೇವೆ. ಚಿಕಿತ್ಸೆಗೆ ಬರುವ ಜನರು ನಮಗೆ ಏನು ಶತ್ರುಗಳ? ನಾವು ಕೂಡ ಮನುಷ್ಯರಲ್ವಾ? ಯಾರಾದರೂ ಪ್ರಾಣ ತಗೋಬಹುದಾ? ನೀವೇ ಹೇಳಿ ಸರ್, ಸುಳ್ಳು ಆರೋಪ ಯಾಕೆ ಹಾಕ್ತೀರಿ ಅಂತ ಕೇಳ್ತಾರೆ. BP ಲೋ, ಹೃದಯಾಘಾತ ಅಥವಾ ರಕ್ತಸ್ರಾವದಿಂದ ಸಾವು ಸಂಭವಿಸಿದೆ. ಹೀಗೆ ಹಲವಾರು ಕಾರಣಗಳಿಂದ ಕಟ್ಟಿಟ್ಟ ಬುತ್ತಿ. ನಮ್ಮ ಮೇಲೆ ವಿಶ್ವಾಸ ಇಲ್ವಾದ್ರೆ ದೂರು ಸಲ್ಲಿಸಿ, ನಮ್ಮ ತಪ್ಪು ಕಂಡ್ರೆ ಹೆಚ್ಚಿನ ವೈದ್ಯರ ಮಾಹಿತಿ ಪಡೆಯಿರಿ. ಹೀಗೆ ಉಡಾಫೆ ಮಾತು ಹೇಳುವುದು ಸತ್ಯವಾದ ವಿಷಯ. ಆದರೆ ಇದರಲ್ಲಿ ಮತ್ತೊಂದು ಪ್ರಶ್ನೆ ಏನಂದ್ರೆ, ಕುಟುಂಬ ಸದಸ್ಯರು ನಾವ್ಯಾಕೆ ಬಿಟ್ಕೊಡೋಣ ಅಂತ ರೂಪಿಸಿಕೊಳ್ತಾರೋ ಹಾಗೆ ವೈದ್ಯರು ಪೋಸ್ಟ್ ಮಾರ್ಟಮ್ ವರದಿ ತಿದ್ದಬಹುದು ಅನ್ನುವ ಆರೋಪಗಳು ಜನರ ಬಾಯಿಂದ ಕೇಳಿ ಬರ್ತಾ ಇದೆ. ಹಾಗೆ ಅಥಣಿ ತಾಲೂಕು ಆಸ್ಪತ್ರೆ ಒಂದೇ ಅಂತ ನಾವು ಹೇಳ್ತಾ ಇಲ್ಲ. ರಾಜ್ಯದಲ್ಲಿ ಈಗಾಗಲೇ ಗರ್ಭಿಣಿಯರ ಸಾವಿನ ಸರಣಿ ಸುದ್ದಿಗಳು ಬರ್ತಾ ಇವೆ. ಮೊದಲು ಕೇಳಿ ಬರ್ತಾ ಇದ್ದ ವಿಷಯಗಳು ಡೆಂಗ್ಯೂ, ಚಿಕನ್ ಗುನ್ಯಾ, ಕೊರೋನಾ ಅನ್ನುವ ವಿಷಯಗಳು ಮಾತ್ರ. ಆಗ ಎಂದಾದ್ರೂ ಒಂದು ಗರ್ಭಿಣಿ ಸಾವು ಕೇಳಿ ಬರ್ತಾ ಇತ್ತು. ಈಗ ಗರ್ಭಿಣಿ ಸಾವಿನ ಸಂಖ್ಯೆ ಹೆಚ್ಚಾಗಿ ಕೇಳಿ ಬರ್ತಾ ಇದ್ದು ಅದಕ್ಕೂ 10 ಕಾರಣ ಕೇಳಿ ಬರ್ತಾ ಇವೆ. ರಾಜ್ಯ ಸರ್ಕಾರ ಈ ದಿನ ಬೆಳಗ್ಗೆ ಎದ್ರೆ ಸಾಕು ದಿನವೂ ಗರ್ಭಿಣಿಯರ ಸಾವಿನ ಸುದ್ದಿ ಕೇಳಿ ಬರ್ತಾ ಇದ್ರು. ಯಾಕೆ ವೈದ್ಯರ ಮಾತು ಕೇಳಿ ಮೌನಕ್ಕೆ ಜಾರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅದೇನೇ ಇರಲಿ, ಜನರ ಪ್ರಶ್ನೆ ಏನಂದ್ರೆ, ನಮ್ಮ ದೇಶ ವಿಜ್ಞಾನದಲ್ಲಿ ಮೊದಲ ಪಟ್ಟಿಯಲ್ಲಿ ಹೆಸರು ಮಾಡಿದ್ದು ಹಲವಾರು ರೋಗಗಳಿಗೆ ಔಷಧಿ ಕಂಡುಹಿಡಿದಿದೆ. ಹಾಗೆಯೇ ಗರ್ಭಿಣಿಯರ ಸಾವು ತಡೆಯುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಅದೇನೇ ಇರಲಿ, ಗರ್ಭಿಣಿಯರ ಸಾವಿನ ಬಗ್ಗೆ ರಾಜ್ಯ ಸರ್ಕಾರ ವಾತಾವರಣ ಬದಲಾವಣೆ ಮಾಡಬೇಕು ಅಥವಾ ಹೊಸ ವೈರಸ್ ಹರಡಿರುವ ಕುರಿತು ಪರಿಶೀಲನೆ ಮಾಡಬೇಕು ಅನ್ನುವುದು ಜನರ ಕಳಕಳಿಯ ವಿನಂತಿ ಇರುತ್ತದೆ. ಇದೊಂದು ಗೋಳಾದ್ರೆ ಕೆಲವು ಸಮಾಜದ ಮುಖಂಡರು ವೈದ್ಯರ ಮೇಲೆ ಒಂದಾದ ಮೇಲೊಂದು ಹಗರಣ ಆರೋಪ ಮಾಡ್ತಾ ಇರುವುದು ನೋಡಿದಾಗ ಖುದ್ದಾಗಿ ನಾವೇ ಕೇಳಲು ಹೋದ ಸಮಾಜದ ಮುಖಂಡರಿಗೆ ಅವರು ನಮಗೆ ಗಾದೆ ರೂಪದಲ್ಲಿ ಮಾತನಾಡಿತು. ಏನಂದ್ರೆ, ಉತ್ತರ ಕರ್ನಾಟಕದ ಜನಪದ ಹಾಡು ಎಲ್ಲಿ ನೋಡಿದ್ರಲ್ಲಿ ಇಂಥವರೇ ಬಾಳ ಕುತ್ತಿಗೆ ಕೊಯ್ಯುವವರು ಅನ್ನುವ ಹಾಡನ್ನ ಹೇಳ್ತಾರೆ. ಎಲ್ಲಿ ನೋಡಿದ್ರಲ್ಲಿ ಇಂಥವರೇ ಬಾಳ ಕುತ್ತಿಗೆ ಕೊಯ್ಯುವುದೋ,
ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ದಿನನಿತ್ಯ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾ ಇವೆ. ಅಲ್ಲದೆ ಸಾಕಷ್ಟು ಹಗರಣಗಳು ಕೂಡ ಕಂಡು ಬರ್ತಾ ಇದ್ದು, ಯಾರಾದರೂ ಪತ್ರಕರ್ತರು ಮತ್ತು ಸಮಾಜ ಸೇವಕರು ಹೆಚ್ಚಾಗಿ ಧ್ವನಿ ಎತ್ತಿದ್ರೆ ಸರ್ಕಾರಿ ಡಾಕ್ಟರ್ಗಳು ಅವರ ಮೇಲೆ ದೂರು ಕೊಡುವ ಬೆದರಿಕೆ ಹಾಕುವುದು, ದುಡ್ಡು ಕೇಳ್ತಿದ್ದಾರೆ ಅಂತ ಸುಳ್ಳು ಆರೋಪ ಮಾಡುವುದು, ನಾವು ಮಾಡುವ ಕೆಲಸಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಅಂತ ಆರೋಪಿಸುವುದು, ಇಲ್ಲವಾದ್ರೆ ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಸುಳ್ಳು ಆರೋಪ ಮಾಡಿ ಮನವಿ ಕೊಡುವುದು, ಪ್ರತಿಭಟನೆ ಮಾಡ್ತೇವೆ ಅಂತ ಬ್ಲಾಕ್ ಮೇಲ್ ಮಾಡುವುದು, ಹೀಗೆ ಬ್ಲಾಕ್ ಮೇಲ್ ಶಕ್ತಿಯ ಆಟ ಹೆಚ್ಚಾಗಿ ಇವರು ಆಡಿದ್ದೇ ಆಟ ಅನ್ನುವಂತಾಗಿದೆ. ರಾಜ್ಯ ಸರ್ಕಾರ ಮತ್ತು ತಾಲೂಕಿನ ಶಾಸಕರು ಇವರ ಪ್ರತಿಭಟನೆಗೆ ಜನರಿಗೆ ತೊಂದರೆ ಆಗಬಾರದು ಅಂತ ಜಾಣ ಮೌನಕ್ಕೆ ಜಾರ್ತಿದ್ದಾರಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ನಾವು ಹಾಕುವ ಸುದ್ದಿ ಕೇವಲ ಎಲ್ಲ ಸರ್ಕಾರಿ ವೈದ್ಯರ ಮೇಲೆ ಅಲ್ಲ, ದುಡ್ಡಿನ ಆಸೆಗೆ ಬಿದ್ದ ಮತ್ತು ಕರ್ತವ್ಯ ನಿರ್ಲಕ್ಷ್ಯ ತೋರ್ತಾ ಇರುವ ಕೆಲವು ವೈದ್ಯರ ಮೇಲೆ ಅಷ್ಟೇ. ಹಾಗೆ ನಮ್ಮ ರಾಜ್ಯದ ಎಲ್ಲ ತಾಲೂಕಿನ ವೈದ್ಯರ ಮೇಲೆ ಅಲ್ಲ, ಕೆಲವು ತಾಲೂಕಿನ ವೈದ್ಯರು ತಮ್ಮ ಒಂದು ಹುದ್ದೆಗೆ ಅಪಮಾನ ಬರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂಥವರಿಗೆ ಇಷ್ಟೇ ನಾವು ಆರೋಪ ಮಾಡ್ತಾ ಇದ್ದೇವೆ. ಯಾಕಂದರೆ ಆರೋಪಿ ಸ್ಥಾನದಲ್ಲಿರುವ ಕೆಲವು ವೈದ್ಯರು, ಖಾಸಗಿ ವೈದ್ಯರು ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ವೈದ್ಯರನ್ನು ನಾವು ಮಾಡುವ ತಪ್ಪು ಕೆಲಸ ಮುಚ್ಚು ಹಾಕಲು ಎಲ್ಲ ಡಾಕ್ಟರ್ಗಳಿಗೆ ಈ ಆರೋಪ ಬರ್ತಾ ಇದೆ ಅಂತ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಮಾಡುವ ವರದಿಗಳು ಜನರು ಮಾತನಾಡಿದ ಮತ್ತು ಸಾರ್ವಜನಿಕರು ಕರೆಯ ಮೂಲಕ ನಮಗೆ ತಿಳಿಸಿದ ಮತ್ತು ನಮ್ಮ ಮಾಧ್ಯಮದ ಎದುರು ಹೇಳಿಕೊಂಡ ಪ್ರಕರಣಗಳಾಗಿರುತ್ತವೆ. ನಮಗೇನು ಮತ್ತೊಬ್ಬರ ಮೇಲೆ ವಿನಾಕಾರಣ ಗೂಬೆ ಕೂಡಿಸುವ ಅಗತ್ಯ ಇರೋದಿಲ್ಲ. ಮಾಧ್ಯಮದವರು, ಮಾಧ್ಯಮ ಕುಟುಂಬದಲ್ಲಿಯೂ ನಮ್ಮ ಮನೆಯಲ್ಲೂ ಕೂಡ ವೈದ್ಯರಾಗಬೇಕು ಅನ್ನುವ ಆಸೆ ಇರುತ್ತೆ. ಉದ್ದೇಶ ಪೂರಕ ವರದಿಗಳಲ್ಲ, ಇದು ಜನರ ಮಾತಿನಿಂದ ವೈದ್ಯರು ಜಾಗೃತರಾಗಲಿ ಅನ್ನುವುದು ನಮ್ಮ ವಾಹಿನಿಯ ಉದ್ದೇಶವಾಗಿರುತ್ತೆ. ದಿನಾಂಕ 8/2/2025 ರಾತ್ರಿ 9 ಗಂಟೆಯ ಒಳಗೆ ಚಿಕಿತ್ಸೆ ಪಡೆಯುವ ಜನರೇ ಈ ವಿಷಯಗಳನ್ನು ಹೇಳಿದ್ದು, ಹೆರಿಗೆಗಾಗಿ ಹಣ ಪಡೆದ ಆರೋಪಗಳು ಕೂಡ ಕೇಳಿ ಬಂದಿದ್ದು, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವರದಿಗಳನ್ನು ಕಾದು ನೋಡಿ. ಯಾವಾಗ ಬಂದಿರಿ? ಗುರುವಾರ ಕರ್ಕೊಂಡ್ಬಂದೇವ್ರಿ. ಬೂಲ್ ಮಾಡಕ್ಕೂ ನಮ್ಗೆ 4,000-5,000 ರೂಪಾಯಿ ಏನು ಮಾಡಕ್ಕೆ? ಸಿಜ್ರಿಂಗ್ ಮಾಡೋದು ಬೂಲ್ ಮಾಡಕ್ಕೆ ಗೋಲ್ ಮಾಡ್ಲಕ್ಕೆ 4 ಭಾಗ್ಯಶ್ರೀ ಕಾಕಂಡಿ ಅವ್ರು ನಿಮ್ಮದು ಹಾರಿಗಿರಿಂದ ಅವ್ರಿಗಿರಿಂದ ಬಂದಿರಿ. ಈಗ ಪೇಷಂಟ್ ಅಡ್ಮಿಟ್ ಮಾಡಿರಲ್ಲ, ಅವ್ರ ಹೆಸರು? ಅವ್ರ ಹೆಸರು ಚಂದ್ರಿಕಾ ಇದು ಕೊಟ್ಟೇವ್ರಿಕಿನ್ನ ಅದ್ಯಾವ್ರಿ ಅಲ್ಲಿಂದ ಬಂದೇವ್ರಿ. ಅಲ್ಲಿಂದ ಬಂದಿರಿ. ಓಕೆ, ಇಲ್ಲಿ ಡೆಲಿವರಿಗೆ ಬಂದ ಮೇಲೆ ಡಾಕ್ಟ್ರುಗಳು ಏನಂದ್ರೆ? ಡಾಕ್ಟ್ರುಗಳು ಏನಂದ್ರೆ ಇವ್ರ ಕಡೆಗಿನವ್ರು ಅವ್ರ ಸಿಸ್ಟರ್ಗಳೇ ಇರ್ತಾರೆ. ಯಾಕೆ ಡಾಕ್ಟ್ರುಗಳಿಗೆ ನಮ್ಗೆ ಭೇಟಿ ಭೇಟಿ ಇವರೇ ಹೇಳಿ ಇಸ್ಕೊಂಡಾರ. ಗೋಲ್ ಮಾಡ್ಲಕ್ಕೆ ಯಾರು ಕರ್ಕೊಂಡ್ಬರಂದ್ರೆ? ಬೂಲ್ ಮಾಡಕ್ಕೆ ಅವ್ರು ಸ್ಪೇನವರು ತೊಗೊಂಡಾರಿ, ಓದಿ ಕೊಟ್ಟಾರು ಬಿಟ್ಟಾರು ಗೊತ್ತಿದ್ರಿ, ಅವ್ರ ಮಾತ್ರ ಇಸ್ಕೊಂಡಾರ. ಎಷ್ಟು ಇಸ್ಕೊಂಡಾರೆ? 5,000 ರೂಪಾಯಿ ಇಸ್ಕೊಂಡ್ರು. 5,000. ನೀವು ರೊಕ್ಕ ಯಾಕೆ ಕೊಡ್ಬೇಕಂತ ಏನು ಕೇಳಿ? ಏನು ಕೇಳಿಲ್ಲ ನಾವು. ಕೇಳಿಲ್ಲ. ಮತ್ತೆ ಕೇಳಿದ್ರೆ ರೊಕ್ಕ ಹೆಂಗೆ? ಕೇಳಿದ್ರೆ ಯಾಕಂದ್ರೆ ನಮ್ಮ ಪೇಷಂಟ್ ಇದನ್ನ ಆಗಬೇಕಾಗಿತ್ತು. ನಾವು ರೊಕ್ಕ ಏನು ಕೇಳಿಲ್ಲ. ಯಾಕಂದ್ರೆ ಬೂಲ್ದಂತೂ ಕೊಡಬೇಕಂತ ಅವರು ಮಾತ ಅಂದಾರ. ಅಂದ್ರೆ ಇದಕ್ಕೆ ಏನು ಡೆಲಿವರಿ ಮಾಡ್ಕೊಂಡ್ರಲ್ಲ, ಅವ್ರ ತಂಗಿಯವರು ಆರಾಮದಾರ? ಆರಾಮದಾರ ರೀ. ಆದ್ರೆ ನೀನು ಕಸೋಡ್ ಹೋಗಿ ಭಾಳ ಟಾರ್ಚರ್ ಮಾಡ್ಯಾರ. ಕಸೋಡಕ್ಕೆ ಹೆಂಗೆ ಟಾರ್ಚರ್ ಮಾಡ್ಯಾರ ಅಂದ್ರೆ ಪೇಷಂಟ್ಗೆ ಕೆಮ್ಮು ಮಾಡಂದ್ರಿ. ನಾನು ಹೊರಗೆ ಬರಾಕ ಬಿಡುವಾರ್ರಿ. ಅವ್ರಲ್ಲಿ ಬಾಯಿ ಮಂದಿರು ಬೇಯಾಡ್ತಾರೆ. ಹುಡುಗಿರಿಯಲ್ಲಿ ಒಂದು ಸಾಂಗ್ ಒದ್ದಾಡತ್ತದ ಆ ಥರ ಟಾರ್ಚರ್ ಮಾಡತ್ತಾರೆ. ಯಾರು ಮಾಡ್ತಾರೆ? ಚಪ್ಪಲ್ ಹೋಗಿದ್ ಒಂದು ಹೊರಗೆ ಹೋಗೋದು ಬಿಡ್ತಾರೆ. ಚಪ್ಪಲ್ ಯಾರು ಬಂದ್ರೂ ಆ ಥರ ಟಾರ್ಚರ್ ಮಾಡತ್ತಾರೆ. ಟಾರ್ಚರ್ ಮಾಡ್ಲತ್ತಾರೆ. ಮಾಡತ್ತಾರೆ. ಈಗ ಮಾಡೋರು ಯಾರು ಇವರು? ಸಿಬ್ಬಂದಿ ಡಾಕ್ಟ್ರುಗಳನ್ನ? ಡಾಕ್ಟ್ರುಗಳು ಇಲ್ರಿ, ಭಯ್ಯನವ್ರಿ, ಅವರು ಕಸೋಡವ್ರಿ, ಅವ್ರ ಸಿಸ್ಟರ್ಗಳು. ಓಕೆ, ಡಾಕ್ಟ್ರುಗಳು ಬೂಲ್ ಮಾಡ್ಲಕ್ಕೆ ರೊಕ್ಕ ಇಟ್ಕೊತಾನಂತಂದ್ರೆ ಅವ್ರು ಏನು ಹೇಳಿದ್ರು ಸರ್? 5,000 ರೂಪಾಯಿ ಮಾತ್ರ ಕೊಟ್ಟೇವ್ರಿ. 5,000 ರೂಪಾಯಿನೂ ರೊಕ್ಕ ಕೊಟ್ಟು ಅಮೌಂಟ್ ಮತ್ತೇನು ಮಾಡ್ತಾರೆ? ಯಾರು ಇಲ್ಲಿ ಮತ್ತೆ ಮೆಡಿಸಿನ್ ಏನು? ಮೆಡಿಸಿನ್ ರೀ. ಅವ್ರು ಮೆಡಿಸಿನ್ ಇದಕ್ಕೆ ಕೊಟ್ಟಿಲ್ಲ. ಇಂಜೆಕ್ಷನ್ ಏನು ಕೊಟ್ಟಾರು ಅಷ್ಟೇ. ಕಡಿಮೆ ಆಗುವಂಗೆ ಅವ ಮೆಡಿಸಿನ್ ಕೊಡಬೇಕಿತ್ತು. ಮೆಡಿಸಿನ್ ಒಂದು ಕೊಟ್ಟಿಲ್ಲ. ಇಂಜೆಕ್ಷನ್ ಮಾತ್ರ ಕೊಟ್ಟಾರಿ. ಡಾಕ್ಟ್ರುಗಳನ್ನ ಕೇಳಿಬಿಟ್ರಿ? ಡಾಕ್ಟ್ರು ಕೇಳಕ್ಕಂದ್ರೆ ಮೆಡಿಸಿನ್ ಕೊಟ್ಟಿದ್ರಿ, ಇಂಜೆಕ್ಷನ್ ಕುಡ್ಬೇಕು ಕೊಟ್ಟಾರ. ಎರಡು ದಿನ ಆಗ್ತಿದೆ? ನಾವು 3 ದಿವಸ ಬಂದು 3 ದಿವಸ. ಇದು ಆರಾಮದೇ ಅದಾರಲ್ರಿ? ನಿಮ್ಮ ಆರೋಪ ಇದು ಬರೋ ಕೊಟ್ಟರೆ ಅದು ವಾಕ್ ಕೊಡಾಕ. ಆದರೂ ಅದಕ್ಕೂ ನಾವು ರೊಕ್ಕ ಕೊಟ್ಟು ತೊಗೊಂಡಿದ್ದೀನಿ. ರೊಕ್ಕ ಕೊಡ್ಕೊಂಡು. ಓಕೆ, ಈಗ ನೀವು ಇಲ್ಲಿ ಬಂದಿರಲ್ಲ, ಇವ್ರ ಮೇಲೆ ಆರೋಪ ಮಾಡ್ಲತ್ತೀರಿ ಅಲ್ವಾ? ಆರೋಪ ಮಾಡಿದಾಗ ಡಾಕ್ಟ್ರುಗಳು 4,000ರಿಂದ 5,000 ರೂಪಾಯಿ ಗೋಲ್ ಮಾಡೋಕ್ಕೆ ನಮಗೆ ತೊಗೊಂಡು ಸತ್ಯವಾದ ವಿಷಯ ಐತಿ. ಸತ್ಯವಾದ ವಿಷಯ ನಮ್ಮ ಮಗಳಿಗೂ ಕೊಟ್ಟೇನ್ರಿ. ನಾ ಕೊಡ್ಲಾರ್ದು ಇಲ್ಲ, ಆ ಡಾಕ್ಟ್ರುಗಳು ತೊಗೊಂಡಿಲ್ಲ ಸುಳ್ಳು ಹೇಳ್ತೀರಂದ್ರೆ ಅವರು ಅದಕ್ಕೆ ಪರಿಹಾರ ಏನಾರು ಮುಂದೆ ನೋಡೋದಿಲ್ಲ. ಓಕೆ, ಡಾಕ್ಟ್ರುಗಳು ತೊಗೊಂಡು ಸತ್ಯವಾದ ವಿಷಯ. ಓಕೆ, ಹೆಸರೇನು ನಿಮ್ಮದು? ಬಸಪ್ಪ ರೀ. ಬಸಪ್ಪ ಬಳಗಿರಿ ಅವ್ರು ನಮಗೆ. ಬಾಳಗಿರಿ. ನಮಗೆ ನೀವು ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿದ ಮೇಲೆ ಏನಂತೇಳಿ ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ದಾಗ ಒಂದು ಸಮಸ್ಯೆ ಆಗೈತಿ ಬನ್ನಿ ಅಂತ ಫೋನ್ ಹಚ್ಚಿದ್ರಿ.
ಫೋನ್ ಹಚ್ಚಿದ ಮೇಲೆ ನಾವು ಬಂದು ನಿಮ್ಗೆ ಅಟೆಂಡ್ ಆಗಲತ್ತಿದ್ದೀವಿ ಇಲ್ಲ ನೀವು ಫೋನ್ ಹಚ್ಚಿದ ಮೇಲೆ ನಿಮ್ಮ ಹತ್ರ ಬಂದಿದ್ದೀವಲ್ವಾ ಇಲ್ಲಿ ಏನು ಸಮಸ್ಯೆ ಆಗೈತೆ ರೀ ಸಮಸ್ಯೆ ಬೂಲ್ದ 4,000 ತೊಗೊಂಡಾರ ಗೂಲ್ ಮಾಡ್ಲಕ್ಕ 4,000 ರೂಪಾಯಿ ತೊಗೊಂಡಾರ ಯಾರು ತೊಗೊಂಡಾರ್ರಿ ಇಲ್ಲಿ ಮೇಡಮ್ ಇರ್ತಾರಲ್ಲ ರೀ ಹಾಂ ಅವ್ರಿ ಎರಡು ತೊಗೊಂಡಾರ್ರಿ ಅಕ್ಕರಿ 4,000 4,000 ತೊಗೊಂಡಾರ ಎದಕ್ಕೆ ತೊಗೊಂಡಾರ್ರಿ ಬೂಲ್ ಮಾಡ್ತೀವಿ ಅಂತೇಳಿ ತೊಗೊಂಡಾರ ತೊಗೊಂಡಾರ ನಿಮ್ದು ಯಾವ ಊರು ರೀ ಬಾಯಿಗಿರಿ ಬಳಿರಿ ನಿಮ್ಮ ಪೂರ್ಣ ಹೆಸರು ರೀ ಬಸಪ್ಪ ಲಕ್ಕವಾಸ ಇದು ಹಾಂ ಇಲ್ಲಿ ಯಾವ ಪೇಷಂಟ್ ತೊಗೊಂಡ್ಬಂದಿರಿ ನನ್ನ ಮಗಳನ್ನ ತೊಗೊಂಬಂದ್ರಿ ಮಂಗಳ ಅವ್ರ ಹೆಸರು ರೀ ಎಮ್ಕವ್ವ ರವೀಂದ್ರ ಮಾಂಗ್ರಿ ಮಾಂಗ್ ಮಾಂಗ್ ಓಕೆ ಎದಕ್ಕೆ ತೊಗೊಂಡ್ಬಂದಿದ್ರಿ ಡೆಲಿವರಿ ಡೆಲಿವರಿ ಎರಡು ದಿನ ಆಯ್ತು ತೊಗೊಂಡ್ಬಂದು ಇವತ್ತು 3 ದಿವಸ ಆಯ್ತು 3 ದಿನ ಆಯ್ತು ಹಾಂ ಬೆಳಗ್ಗೆ ತಂದಿರೋ ಸಾಯಂಕಾಲ ತಂದಿರೋ ಮಧ್ಯಾಹ್ನ ಮಧ್ಯಾಹ್ನ ತೊಗೊಂಡ್ಬಂದು ಓಕೆ ಡೆಲಿವರಿ ಆಯ್ತು ರೀ ನಿಮ್ಮದು ಸಿಜಿಂಗ್ ಸಚಿನ್ ಹಾಂ ತಂಗೆಲ್ಲ ಆರಾಮದಲ್ಲ ರೀ ಆರಾಮದಲ್ಲ ಹಾಂ ಡಾಕ್ಟ್ರುಗಳು ಏನು ಹಾಂ ಅಂತ ಡಾಕ್ಟ್ರುಗಳು ಎಷ್ಟು ತೊಗೊಂಡಾರ ತಂದ್ರಿ 4,000 ರೂಪಾಯಿ ಎದಕ್ಕೆ ತೊಂದ್ರಿ ಅವ್ರ ಬೂಲ್ ಇಂಜೆಕ್ಷನ್ ಬೂಲ್ ಇಂಜೆಕ್ಷನ್ ಯಾಕೆ ನೀವು ಕೇಳಿಲ್ಲ ರೀ ಬೂಲ್ ಇಂಜೆಕ್ಷನ್ಗೆ ಯಾಕೆ ತೊಗೊಂಡಿರ್ತೀರಿ ಸರ್ಕಾರಿ ಫ್ರೀ ಐತತ್ತು ಇಲ್ಲಿ ಈಗ ಬೂಲ್ ಮಾಡಿದ್ರೆ ಬೂಲ್ ಕುಡ್ದೈತಿ ಕುಡ್ರಿ ತಂದ್ರಿ ಕೊಡುತ್ತೆ ಯಾಕಂದ್ರೆ ಇಲ್ಲಿ ಸರ್ಕಾರಿ ಫ್ರೀ ಇರ್ತೈತಿ ರೀ ಫ್ರೀ ಇರ್ತೈತೆ ರೀ ಕರೆ ನಾವು ಹೆಂಗೆ ವಿಚಾರ ಮಾಡಿದ್ವಿ ರೀ ಬೂಲ್ ಅವ್ರ ಪ್ರೈವೇಟ್ ತಂದು ಇಂಜೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಇದನ್ನ ನಾವು ಹಿಂಗೆ ತಿಳಿದುಕೊಟ್ಟಿವಿ ಹಳ್ಳಿ ಅವ್ರಿ ನಾವು ಅಲ್ಲಿ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ರೀತಿ ಫ್ರೀ ಇಟ್ಟೈತಿ ಮತ್ತೆ ಯಾಕೆ ನೀವು ದುಡ್ಡು ಕೊಟ್ರಿ ನೀವು ಕೇಳಬೇಕಾಗಿತ್ತಲ್ಲ ನಿಮ್ಗೆ ಹಕ್ಕಿತ್ತಲ್ಲ ಅದನ್ನು ಕೇಳೋದು ಯಾಕೆ ನೀವು ಬೂಲಿ ನೀವು ರೊಕ್ಕ ತೊಗೊಳತ್ತಿರ ಕೇಳಬೇಕಾಗಿತ್ತಲ್ವ ಈಗ ನಾವು ಕೇಳೋದೈತಿ ರೀ ಹಾಂ ಹೌದಿಲ್ಲ ರೀ ಹಾಂ ರೀ ಈಗ ನಮ್ಮ ಪೇಷಂಟ್ ಒಂದು ಐತ್ರಿಲ್ಲ ಒಳಗೆ ಪೇಷಂಟ್ ಐತಿ ಮತ್ತು ಈಗ ಸಿಸರ್ ಆಗೈತಿ ಮುಂದೆ ಇವ್ರು ಬೂಲ್ನ ಅವ್ರು ತೊಗೊಂಡಿರ್ಬೇಕಂತ ಹಿಂಗೆ ತಿಳ್ಕೊತೀವಿ ನಾವು ಇದು ರೊಕ್ಕ ಕೊಟ್ಟಿರಿ ಅಂದಂಗೆ ಆಯ್ತು ಈಗ 2 ದಿನ ಆಯ್ತು ನೀವು ತೊಗೊಂಡ್ಬಂದು ಇಲ್ಲಿ 3 ದಿವಸ